ನಾಗೋರಿಯಲ್ಲಿ ನಡೆದಂತಹ ದುರಂತದಲ್ಲಿ 3 ಜನ ಸಾವನ್ನ ಅಪ್ಪಿರುವಂಥದ್ದು. ಅದರಲ್ಲಿ 2 ಪುಟ್ಟ ಮಕ್ಕಳು 7 ವರ್ಷ ಮತ್ತು 3 ವರ್ಷದ ಪುಟ್ಟ ಮಕ್ಕಳು, ಹಾಗೆ ಮತ್ತೊಬ್ಬ ಮಹಿಳೆ ಶಾಂತ ಎನ್ನುವ ಮಹಿಳೆ 35 ವರ್ಷದ ಮಹಿಳೆ ಸಾವನ್ನ ಅಪ್ಪಿರುವಂಥದ್ದು. 3 ದುರಂತ ಸಾವನ್ನಪ್ಪಿದರೆ ಮತ್ತೆ 3ರನ್ನು ರಕ್ಷಣೆ ಮಾಡಲಾಗಿದೆ. ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. 3 ವರ್ಷದ ತನು, 7 ವರ್ಷದ ಅನಾಮಿಕಾ, 35 ವರ್ಷದ ಶಾಂತ ಈ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಇನ್ನೂ 3ರನ್ನು ರಕ್ಷಿಸಲಾಗಿದೆ. ಸ್ಥಳೀಯರು ಆಗಲೇ ಅಲ್ಲಿ ನಡೆದಂತಹ ದುರಂತದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದರು. ಆ ಪಕ್ಕದ ಮನೆ ಏನು ಮೃತಪಟ್ಟಿದ್ದಾರೆ ಅವರ ಪಕ್ಕದ ಮನೆಯ ವ್ಯಕ್ತಿಯೇ ಮಾಹಿತಿಯನ್ನು ಕೊಡ್ತಾ ಇದ್ರು. ಇನ್ನು ಘಟನೆ ನಡೆದ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ಒಂದು ಗ್ರೌಂಡ್ ರಿಪೋರ್ಟನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ಮಂಗಳೂರಿನಲ್ಲಿಂದು ಬೆಳ್ಳಂಬೆಳಗ್ಗೆ ದುರಂತವೊಂದು ನಡೆದು ಹೋಗಿದೆ. ಮನೆಗಳ ಮೇಲೆ ರಿಟರ್ನಿಂಗ್ ವಾಲ್ ಕುಸಿದು ಬಿದ್ದು ಪರಿಣಾಮ 3 ಮಂದಿ ಮೃತಪಟ್ಟಿದ್ದಾರೆ. 3 ಜನರನ್ನು ರೆಸ್ಕ್ಯೂ ಮಾಡಲಾಗಿದೆ. ನಾನೀಗ ಅದೇ ಭಾಗದಲ್ಲಿದ್ದೀನಿ. ಮಂಗಳೂರಿನ ಇದು ನಾಗೋರಿಯಲ್ಲಿರುವಂತಹ ಪ್ರದೇಶ. ನಾಗೋರಿ ಈ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಕಂಕನಾಡಿ ಸಿಟಿ ಪೊಲೀಸ್ ಸ್ಟೇಷನ್ ಇದೆ. ಅದರ ಹಿಂಬದಿಯಲ್ಲಿರುವಂತಹ ಒಂದು ಮನೆಗಳಿವು. ಇವು 4 ಮನೆಗಳು, ಬಾಡಿಗೆ ಮನೆಗಳು. ಸರಿಸುಮಾರು ಒಂದು 40-50 ವರ್ಷಗಳ ಹಳೆಯ ಮನೆಗಳಂತಲೇ ಹೇಳ್ಬೋದು. ಈ ಮನೆಗಳಲ್ಲಿ 4 ಮನೆಗಳಲ್ಲಿ 19 ಜನರು ಇದ್ದರು. ಅಂದರೆ 4 ಕುಟುಂಬಗಳು ವಾಸ ಮಾಡ್ತಾ ಇದ್ವು. 4 ಕುಟುಂಬಗಳಲ್ಲಿ ಈ ಮನೆ ಮೊದಲ ಮನೆ ಏನಿದೆ ಇದು ಸ್ವಲ್ಪ ದೊಡ್ಡ ಮನೆ. ಹಾಗೆಯೇ 4 ಪಾರ್ಟೇಷನ್ಗಳನ್ನು ಮಾಡಿ ಈ ಮನೆಗಳನ್ನು ಮಾಡಲಾಗಿತ್ತು. ಈ ಮನೆಗಳಲ್ಲಿ 19 ಜನ ವಾಸ ಮಾಡ್ತಾ ಇದ್ರು. ಮೊದಲ ಈ ಏನು ಮನೆ ಇದೆ ಅದರಲ್ಲಿ ಲಾಲ್ ಬಾಬು ಅನ್ನುವ ಅವರ ಕುಟುಂಬ, ಅಂದರೆ ಬಿಹಾರ ಮೂಲದ ಕಾರ್ಪೆಂಟರ್ ಅವರು. ಈ ಸರಿಸುಮಾರು ಒಂದು 8-9 ವರ್ಷಗಳಲ್ಲಿ ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದರ ಪಕ್ಕದಲ್ಲಿ ಬಾಲರಾಜ್ ಅನ್ನುವರ ಕುಟುಂಬ ವಾಸ ಮಾಡ್ತಾರೆ. ಅವರಿಬ್ಬರು ಅಂದರೆ ಗಂಡ ಹೆಂಡತಿ ಇಬ್ಬರೇ ಇದ್ದರು. ಬಾಲರಾಜ್ ಅಂಗವಿಕಲಾದ ಕಾರಣ ಅವರ ಹೆಂಡತಿ ಹೋಗಿ ಕೆಲಸ ಮಾಡ್ತಾಯಿದ್ರು. ಈ ಲಾಲ್ ಬಾಬು ಏರಿದ್ದಾರೆ ಅವರು ಮತ್ತು ಇಂದು ಅವರ ಪತ್ನಿ ಅನುಷ್ಕಾ, ಅನಾಮಿಕಾ ಮತ್ತು ಅಲ್ಕಾ, ಹಾಗೆಯೇ ಪರಿ ಅದ ತನು, 4 ಮಕ್ಕಳು ಮತ್ತು ಗಂಡ ಹೆಂಡತಿ ಇಬ್ಬರು ಈ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಅದರ ಪಕ್ಕದಲ್ಲಿ ಬಾಲರಾಜ್ ಹಾಗೆಯೇ ಶಾಂತ ಅವರು ವಾಸ ಮಾಡ್ತಾಯಿದ್ರು. ಅದರ ನಂತರ ಈ 2 ಮನೆಗಳೇನಿದ್ದಾವೆ ಅದರಲ್ಲಿ ಬೇರೆ ಕುಟುಂಬಗಳು, ಅಂದರೆ 2 ಕುಟುಂಬಗಳು ವಾಸ ಮಾಡ್ತಾಯಿದ್ವು. ಸರಿಸುಮಾರು ಇವತ್ತು ಮುಂಜಾನೆ ಸರಿಸುಮಾರು 5-5:15 ಅಷ್ಟೊತ್ತಿಗೆ ಇಲ್ಲಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ರಿಟರ್ನಿಂಗ್ ವಾಲ್ ಕುಸಿದು ಬಿದ್ದಿರುವಂಥದ್ದು. ರಿಟರ್ನಿಂಗ್ ವಾಲ್ ಕುಸಿದು ಬಿದ್ದಂತೆ ಈ ಮನೆಯಲ್ಲಿದ್ದ ಅಂದರೆ ನಿದ್ದೆ ಮಂಪರ್ನಲ್ಲಿದ್ದ ಅವರ ಮೇಲೆ ಈ ಗೋಡೆ ಕುಸಿದು ಬಿದ್ದಿದೆ. ಗೋಡೆ ಕುಸಿದು ಬಿದ್ದ ಪರಿಣಾಮ 2 ಮಕ್ಕಳು ಅನಾಮಿಕಾ ಹಾಗೆಯೇ ತನು, 7 ವರ್ಷ ಅನಾಮಿಕಾ, ತನುಗೆ 4 ವರ್ಷ ಅಂತ ಹೇಳಲಾಗಿತ್ತು, ಅವರು ಮೃತಪಟ್ಟಿದ್ದಾರೆ. ಹಾಗೆಯೇ 2ನೇ ಮನೆಯಲ್ಲಿ ಅಂದರೆ ಬಾಲರಾಜ್ ಅವರ ಪತ್ನಿ ಶಾಂತ ಕೂಡ ಮೃತಪಟ್ಟಿರುವಂಥದ್ದು. 3 ಜನರನ್ನು ರಕ್ಷಣೆ ಮಾಡಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಇಲ್ಲಿಯ ಸ್ಥಳೀಯರು ಹಾಗೆಯೇ SDRF NDRF ಟೀಮ್ ಬಂದು ರಕ್ಷಣೆ ಮಾಡಿದರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂದರೆ ಇಲ್ಲಿಯ ಪಕ್ಕದಲ್ಲಿ ಇದ್ದಂಥ ಸ್ಥಳೀಯರಾದಂತಹ ಅವರಿದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಮೇಡಮ್, ಇವತ್ತು ಮುಂಜಾನೆ ಈ ಘಟನೆ ಆಗಿ ನೀವು ಇಲ್ಲೇ ಪಕ್ಕದಲ್ಲಿರುವಂಥ ಏನು ನೋಡಿದ್ರಿ? ಅದೇ ಬೆಳಿಗ್ಗೆ ನಮಗೆ ಸೌಂಡ್ ಬಂತು. ಸೌಂಡ್ ಬರುವಾಗ ನಾವು ಬಂದು ನೋಡುವಾಗ ಆಲ್ರೆಡಿ ಇದು ಕುಸಿದು ಬಿದ್ದು ಮೇಲೆ ಬಿದ್ದಾಗಿದೆ. ಅದರಲ್ಲಿ ಅದು ಪರಿ ಹೇಳುವ ಪರಿಶವಿ ಸ್ಕೂಲಲ್ಲಿ ಅವಳ ಎಜುಕೇಷನ್ ಆಗ್ತಾ ಉಂಟು. ಅವಳು ಇಲ್ಲ ಅಂತ ನಮ್ಗೆ ಗೊತ್ತಾಯಿತು. ಬಟ್ ಇಲ್ಲಿ ಸಹ ಹಾಗೆಲ್ಲ ಎಲ್ಲ ಅವರ ಹಿಂಭಾಗಲೇ ಡ್ರೈನೇಜ್ ನೀರಿನ ಅಂಶ ಅದು ಮತ್ತು ಎಲ್ಲ ಹೊಸರು ಹೇಳ್ತಾರಲ್ಲ ಅದು ಎನಿ ಟೈಮ್ ಆ ತೋಡಲ್ಲಿ ನೀರು ಯಾವಾಗ ಸಹ ಹೋಗ್ತಾನೆ ಇತ್ತು. ಮತ್ತು ಎಲ್ಲ ಅಲ್ಲಿದೆಲ್ಲ ನೀರು ಅಲ್ಲಿಂದಲೇ ಹೋಗುದು. ಆ ಕಾರಣದಲ್ಲಿ ಮೃದುವಾಗಿರ್ಬೋದು. ಆದರೆ ಇದು ಕಟ್ಟಿದ್ದು ಈಗ ನಮ್ಮ ಮಂಗಳೂರಲ್ಲಿ ಕಳೆದ ವರ್ಷ ಅದಕ್ಕಿಂತ ಮೊದಲನೇ ವರ್ಷ ಬಂದಂತಹ ಭಾರೀ ಮಳೆ ಇತ್ತೀಚೆಗೆ ಬಂದಿಲ್ಲ. ಯಾಕಂದರೆ ಈ ತಿಂಗಳು ಮಳೆ ಬಂದಿಲ್ಲ. ಕಳೆದ 2 ದಿನಗಳಿಂದ ಮಳೆ ಆಗ್ತಾ ಇದೆ. ಈ ಸಾಧಾರಣ ಮಳೆಗೂ ಈ ಗುಡ್ಡ ಕುಸಿದಿರುವಂಥದ್ದು ಇಲ್ಲ. ಇದು 2 ದಿನದ ಮಳೆಗೆ ಅಷ್ಟೇನು ನೀರು ನಿಲ್ಲುವಂಥ ಜಾಗ ಅಲ್ಲ. ಇದು ಎಲ್ಲ ನೀರು ಹರಿದು ಹೋಗುವನೇ ಜಾಗ. ಅದು ಏನು ಅಂತ ನಮಗೆ ಸಹ ಗೊತ್ತಾಗ್ತಿಲ್ಲ ಯಾಕೆ ಇದು ಆಯಿತು. ಅಂದರೆ ರಿಟರ್ನಿಂಗ್ ವಾಲ್ ಕಟ್ಟಿ ಎಷ್ಟು ವರ್ಷ ಆಯಿತು? 12 ವರ್ಷ 13 ವರ್ಷ ಆಯಿತು. 12 ವರ್ಷ ಅಂತೂ ಆಯಿತು ಅದಕ್ಕೆ. ಅದು ಫೌಂಡೇಶನ್ ಹಾಕಿ 4 ಇಂಚ್ ದೊಡ್ಡದಲ್ಲಿಯೇ ಕಟ್ಟಿದ್ದಾರೆ ಮಾತ್ರ. ಯಾಕೆಂದರೆ ಏನು ತೊಂದರೆ ಆಗಬಾರ್ದು ಅಂತಲೇ. ಯಾಕೆಂದರೆ ಮುಂಚೆ ಅದು ಸಹ ಇರಲಿಲ್ಲ, ಖಾಲಿ ಇತ್ತು. ಅದಕ್ಕೆ ಅವರಿಗೆ ಎಂಥ ಪ್ರಾಬ್ಲಮ್ ನಂತರ ಇತ್ತಲ್ಲ, ಮಣ್ಣು ಅದೇ ಅದು ನಾನು ಹೇಳಿದಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಅದು ಕಟ್ಟಿ 12 ವರ್ಷ ಆಯಿತು. ಈಗ ಈ ಗೋಡೆ ಏನಾದರೂ ಮಳೆಗೆ ಏನಾದರೂ ಬೀಳ್ತದೆ ಅನ್ನೋ ಅಪಾಯ ಏನು ಮೊದಲಿಂದ ಏನಾದರೂ ಮುನ್ನೆಚ್ಚರಿಕೆ? ಇಲ್ಲ ಮುನ್ನೆಚ್ಚರಿಕೆ ಏನಿರಲಿಲ್ಲ. ಅಷ್ಟು ಒಳ್ಳೇದಿತ್ತು, ಇದಿರಲಿಲ್ಲ, ಒಳ್ಳೇದೇ ಗಟ್ಟಿಯಲ್ಲಿ ಇತ್ತು ಅದು. ಅದು 2 ದಿನದ ಮಳೆಗೆ ಯಾಕೆ ಈಗೋಸ್ಕರ ಬಿತ್ತು ಅಂತ. ನೀರು ಸಹ ಮಳೆ ಅಷ್ಟು ಜೋರು ಮಳೆ ಇಲ್ಲ. ಲಾಸ್ಟ್ ಇಯರ್ ಅದಕ್ಕಿಂತ ಜೋರು ಮಳೆ ಇತ್ತು.
ಈಗ ಬೆಳಿಗ್ಗೆ ನೀವು ಬಂದಾಗ ಆಲ್ರೆಡಿ ಬಿದ್ದಿತ್ತು. ಆಲ್ರೆಡಿ ಬಿದ್ದಾಗಿದೆ. ನಮಗೆ ಸೌಂಡ್ ಕೇಳುವಾಗ ಆಲ್ರೆಡಿ ಬಿದ್ದಾಗಿದೆ. ಓಕೆ, ಮತ್ತೆ ನೀವು ಅಲ್ಲಿಗೆ ಹೋದ್ರಿ? ಅಲ್ಲಿಗೆ ಹೋದೆ. ಏನು ನೋಡಿದ್ರಿ ಅವಾಗ? ಅದು ಎಲ್ಲ ಅದರ ಒಳಗೆ ಅಂದರೆ 2 ಮಕ್ಕಳು ಮತ್ತು ಅವರ ಆಚಾರ್ಯವರೊಬ್ಬರು ಅವರೊಬ್ಬರು ಎಲ್ಲ ಮಣ್ಣಿನೊಳಗಿದ್ರು. ಮತ್ತು ಅದನ್ನು ತೆಗಿತಿದೆ, ಎಲ್ಲ ರೆಸ್ಕ್ಯೂ ಟೀಮ್ ಎಲ್ಲ ತೆಗಿತಿದ್ರು. ಈಗ ಇಲ್ಲಿ ಅಧಿಕಾರಿಗಳು ಬಂದು ನೋಡಿದಾರ? ಅಲ್ಲಿ ಇಲ್ಲಿ ಬಂದಿದ್ದಾರೆ, ಬಂದು ನೋಡ್ತಾ ಇದ್ರು. ಆಗ ಅಧಿಕಾರಿಗಳೆಲ್ಲ ಪೊಲೀಸ್ಗಳೆಲ್ಲ ಬಂದು ನೋಡ್ತಾ ಇದ್ರು. ಧನ್ಯವಾದ. ಇದಿಷ್ಟು ಸ್ಥಳೀಯರ ಮಾತು. ಅಂದರೆ ಈ ಭಾಗದಲ್ಲಿ ಈ ಭೂ ಕುಸಿತ ಆಗುತ್ತೆ, ಈ ರಿಟರ್ನಿಂಗ್ ವಾಲ್ ಕುಸಿಯುತ್ತೆ ಅನ್ನೋ ಒಂದು ಯಾರಿಗೂ ಒಂದು ಅಪಾಯದ ಮುನ್ಸೂಚನೆ ಕೂಡ ಇರಲಿಲ್ಲ. ಯಾಕಂದರೆ ಅಷ್ಟೇನು ಜೋರು ಭಾರೀ ಮಳೆ ಬರ್ತಾ ಇಲ್ಲ, ಸಾಧಾರಣ ಮಳೆ ಬರ್ತಾ ಇರುವಂಥದ್ದು. ಮಂಗಳೂರಿನಲ್ಲಿ ಭಾರೀ ಮಳೆ ಬರುತ್ತೆ, ಆದರೆ ಈಗ ಕಳೆದ ಒಂದು 2-3 ದಿನಗಳಿಂದ ಸಾಧಾರಣ ಮಳೆ ಆಗ್ತಾ ಇದೆ. ಈ ಮಳೆಗೂ ಕೂಡ ಈ ಒಂದು ರಿಟರ್ನಿಂಗ್ ವಾಲ್ ಬಿದ್ದಿರುವಂಥದ್ದು ದುರಂತನೇ ಅಂತಲೇ ಹೇಳ್ಬೋದು. ಮತ್ತು ಈಗಾಗಲೇ 3 ಜನರನ್ನು ರೆಸ್ಕ್ಯೂ ಮಾಡಲಾಗಿದೆ. ಲಾಲ್ ಬಾಬು ಅವರ ಕುಟುಂಬದ 3 ಜನರನ್ನು ಮಕ್ಕಳನ್ನು ರೆಸ್ಕ್ಯೂ ಮಾಡಲಾಗಿದೆ. ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೂಡ ನೀಡಲಾಗಿದೆ. ಈಗಾಗಲೇ ಈ ಭಾಗಕ್ಕೆ ಜಿಲ್ಲಾಧಿಕಾರಿಗಳು ಹಾಗೆ ಮಂಗಳೂರು ಪೊಲೀಸ್ ಕಮಿಷನರ್ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.